ಕಾರ್ಮಿಕರಿಗೆ ಒಂದು ವಸತಿಯ ಜಾಗ ಈ ಒಂದು ಅಂತ ಒಂದು ಮನವಿ ಬಂದು ಖಂಡಿತ ಈ ಒಂದು ಮನವಿಯನ್ನು ನಮ್ಮ ಶಾಸಕರು ಮತ್ತೆ ನಮ್ಮ ಮಂತ್ರಿಗಳು ತಿಳಿಸಿ ನನ್ನ ಹತ್ರ ಅಧಿಕಾರ ಇರಬಹುದು, ಆದ್ರೆ ಅವ್ರು ಮನಸ್ಸು ಮಾಡಿದ್ರೆ ಈಗ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಅವರು ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಾಗಿದ್ದಾರೆ. ಹಮಾಲಿಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶುಕ್ರವಾರ ನಗರದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಅತ್ಯಂತ ಶಿಸ್ತಿನಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ ಎಐಸಿಸಿ ಸದಸ್ಯ ರಕ್ಷಾ ರಾಮಯ್ಯ ಅವರು ಮಾತನಾಡಿ, ದೇಶದ ಅಭಿವೃದ್ಧಿಯಲ್ಲಿ ಕಾರ್ಮಿಕರ ಪಾತ್ರ ಮಹತ್ವದ್ದು. ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಅವರ ಸೇವೆಯನ್ನು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಯಾವುದೇ ಕೆಲಸ ಚಿಕ್ಕದು ಅಲ್ಲ. ದಿನವಿಡೀ ದುಡಿಯುವ ಕಾರ್ಮಿಕರ ಜೀವನ ಅಭಿವೃದ್ಧಿ ಕಂಡ್ರೆ ದೇಶವು ಅಭಿವೃದ್ಧಿ ಕಾಣ್ತದೆ ಅಂತ ಹೇಳಿದರು. ಈ ವೇಳೆ ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ದುಡಿಯುವ ಕೂಲಿ ಕಾರ್ಮಿಕರಿಗೆ ನಿವೇಶನ ಒದಗಿಸುವ ಕುರಿತು ಹಿರಿಯ ವರ್ತಕ ಕಣಜೇನಹಳ್ಳಿ ಕೆವಿ ಸುರೇಶ್ ಅವರು ವಿಷಯವನ್ನು ಗಮನಕ್ಕೆ ತಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ರಕ್ಷಾರಾಮಯ್ಯ ಅವರು ಸ್ಥಳೀಯ ಶಾಸಕ, ಸಚಿವರು ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಬೇಗ ನಿವೇಶನ ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟರು. ಒಂದು ಮನವಿಯನ್ನು ಮಾಡಿದ್ದಾರೆ. ನಮ್ಮ ಕೂಲಿ ಕಾರ್ಮಿಕರಿಗೆ ಒಂದು ವಸತಿಯ ಜಾಗ ಈ ಒಂದು ಅಂತ ಒಂದು ಮನವಿ ಬಂದು ಖಂಡಿತ ಈ ಒಂದು ಮನವಿಯನ್ನು ನಮ್ಮ ಶಾಸಕರು ಮತ್ತೆ ನಮ್ಮ ಮಂತ್ರಿಗಳು ತಿಳಿಸಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಈ ಒಂದು ಅವಕಾಶ ಪ್ರತಿಯೊಬ್ಬರು ಮಾಡಿಕೊಡ್ಬೇಕು ಅಂತ ನಮ್ದು ಒಂದು ಇಚ್ಛೆ ಇದ್ದು ಇದು ಖಂಡಿತ ನೆರವೇರಿಸ್ತೀವಿ ಅಂತ ಒಂದು ವಿಷಯ ನಮಗೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ವರ್ತಕ ಕಣಜೇನಹಳ್ಳಿ ಕೆವಿ ಸುರೇಶ್, ನಮ್ಮ ಜೀವನ ಸುಖಕರವಾಗಿರಲು ಸಾವಿರಾರು ಕಾರ್ಮಿಕರ ಶ್ರಮ ಕಾರಣವಾಗಿದೆ. ಅವರ ಶ್ರಮಕ್ಕೆ ತಕ್ಕ ಗೌರವ ಸಲ್ಲಿಸಬೇಕಾಗಿದೆ. ಜೊತೆಗೆ ಕಾರ್ಮಿಕರಿಗೆ ಉತ್ತಮ ಆರೋಗ್ಯ ಸೌಲಭ್ಯ, ಉತ್ತಮ ವಾತಾವರಣ ಮತ್ತು ಇತರ ಮೂಲಭೂತ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕು. ಅವರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಲಭಿಸಬೇಕು. ಕಾರ್ಮಿಕರ ಕಲ್ಯಾಣ ನಮ್ಮೆಲ್ಲರ ಕರ್ತವ್ಯವಾಗಿದ್ದು ಅವರಿಗೆ ಸಮಾನ ಅವಕಾಶ ಮತ್ತು ನ್ಯಾಯ ಸಿಗುವ ಸಮಾಜವನ್ನು ಕಟ್ಟಲು ನಾವು ಒಗ್ಗೂಡಬೇಕು ಅಂತ ಹೇಳಿದರು. 2013ರಿಂದ ಹೇಳ್ತಾನೆ ಇದ್ದೀವಿ, ನಮ್ಮ ಕಾರ್ಮಿಕರು ನಿರ್ಗತಿಕರು ಮನೆ ಇಲ್ದಿರ ಜಾಗ ಇಲ್ದಿರ ಎಷ್ಟೋ ಜನ ಈಗ ಬಾಡಿಗೆ ಮನೆಗಳಲ್ಲಿದ್ದಾರೆ. ಅವ್ರಿಗೆ ಬಾಡಿಗೆ ಕಟ್ಟಕ್ಕೂ ಕಷ್ಟವಾಗ್ತಾ ಇದೆ. ಎಲ್ಲರೂ ಸ್ಟೇಜ್ ಮೇಲೆ ಹೇಳೋಗ್ತಾರೆ, ನಾವು ಇವಾಗ ಮಾಡ್ತೀವಿ ಅವಾಗ ಮಾಡ್ತೀವಿ ಅಂತ. ನಾವು APMCನ ಒಂದಿನ ಬಂದ್ ಮಾಡಬೇಕು ಅನಿಸ್ತಾ ಯಾಕಂದ್ರೆ ನಮ್ಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಉದ್ದೇಶ ನಮಗಿದೆ. 2013ರಿಂದ ಅವ್ರ ಹೆಸರು ಹೇಳಬೇಡ, ಆವಾಗಲಿಂದ ಇವಾಗವರೆಗೂ ಯಾರೊಬ್ಬರು ನಮ್ಮ ಕಾರ್ಮಿಕರಿಗೆ ಸ್ಪಂದಿಸಲಿಲ್ಲ. ಇನ್ನು ಚಿಕ್ಕಬಳ್ಳಾಪುರದ ಅನೇಕ ಕೂಲಿ ಕಾರ್ಮಿಕರು ಮತ್ತು ಹಮಾಲಿಗಾರರು ಮನೆಯಿಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ನಿವೇಶನ ಒದಗಿಸಲು 2013ರಿಂದ ಸತತ ಪ್ರಯತ್ನ ಮಾಡುತ್ತಿದ್ದೇನೆ. ಹಲವಾರು ಜನಪ್ರತಿನಿಧಿಗಳು ಕೇವಲ ಆಶ್ವಾಸನೆ ನೀಡಿದ್ದು ಪ್ರಾಮಾಣಿಕ ಪ್ರಯತ್ನ ಮಾಡದೇ ಇರುವುದು ನೋವಿನ ಸಂಗತಿ ಅಂತ ವಿಷಾದ ವ್ಯಕ್ತಪಡಿಸಿದ ಅವರು, MS ರಾಮಯ್ಯ ಅವರ ಕುಟುಂಬ ಸಮಾಜ ಸೇವೆಗೆ ಪ್ರಸಿದ್ಧವಾಗಿದ್ದು ಸಮಾಜಕ್ಕೆ ಆ ಕುಟುಂಬದ ಕೊಡುಗೆ ಅಪಾರವಾಗಿದೆ. ಆ ಹಿನ್ನೆಲೆ ರಕ್ಷಾರಾಮಯ್ಯ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಸಂತಸದ ಸಂಗತಿ. APMC ಕೂಲಿ ಕಾರ್ಮಿಕರು ಮತ್ತು ಹಮಾಲಿಗಾರರಿಗೆ ನಿವೇಶನ ಹಂಚಿಕೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದರು. ಕಾರ್ಯಕ್ರಮದ ಅಂಗವಾಗಿ APMC ಮಾರುಕಟ್ಟೆಯ ಕೂಲಿ ಕಾರ್ಮಿಕರು ಮತ್ತು ಹಮಾಲಿಗಾರರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಹಮಾಲಿಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರಕ್ಷಾರಾಮಯ್ಯ ಹಾಗೂ ಕೆವಿ ಸುರೇಶ್ ಅವರಿಗೆ ಸಹ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಹಮಾಲಿಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು.